MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇಡಿಯಿಂದ 5 ಕೋಟಿ ಆಸ್ತಿ ಮುಟ್ಟುಗೋಲು. ಇನ್ನು ಮುಂದೆ ಯಾರೂ ಹೀಗೆ ಮಾತನಾಡಬಾರದೆಂದು ಖರ್ಗೆ ವಾರ್ನ್. ಜಾಗದ ಜೊತೆಗೆ ಕೊಟ್ಟಿವು ತೆರವು ಕಣ್ಣೀರಿಟ್ಟ ಮಹಿಳೆ. ಇನ್ನು ಜೋಗ್ ಫಾಲ್ಸ್ನಲ್ಲಿ ಮರುಕಳಿಸಿದಂತಹ ಗತವೈಭವ. ನೀಲಿ ಮೊಟ್ಟೆ ಇಟ್ಟಿರುವಂತಹ ನಾಟಿ ಕೋಳಿ, ಭಕ್ತರನ್ನ ಆಕರ್ಷಿಸ್ತಾ ಇರುವಂತಹ ಗಂಟೆಗಳ ಗಣಪ. ಇದೆಲ್ಲ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿಗಳಾದ ನೆಕ್ಕುಂಟಿ ನಾಗರಾಜ್, ಚಂದ್ರಮೋಹನ್, ಗೋಲಪಲ್ಲಿ ಕಿಶೋರ್ ರೆಡ್ಡಿ ಹಾಗೂ ಎಟಕೇರಿ ಸತ್ಯನಾರಾಯಣ್ಗೆ ಸೇರಿದ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದೆ. 4.45 ಕೋಟಿ ರೂಪಾಯಿ ಮೌಲ್ಯದ ಭೂಮಿ, ಫ್ಲಾಟ್ ಹಾಗೂ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಲ್ಲಿದ್ದ 50 ಲಕ್ಷ ನಗದನ್ನ ಇಡಿ ಜಪ್ತಿ ಮಾಡಿದೆ. ಸದನದಲ್ಲಿ ಡಿಸಿಎಂ ಡಿಕೆ ಆರ್ಎಸ್ಎಸ್ ಗೀತೆ ಹೇಳಬಾರ್ದಿತ್ತು. ಆದ್ರೆ ಗೀತೆ ಹೇಳಿದ್ದಕ್ಕೆ ಡಿಕೆ ಕ್ಷಮೆಯಾಚಿಸಿದ್ದಾರೆ. ಅಲ್ಲಿಗೆ ಎಲ್ಲ ಮುಗೀತು. ಪದೇ ಪದೇ ಅದನ್ನ ಎತ್ತಿ ಹಿಡಿಯೋದು ಬೇಡ. ಕ್ಲೋಸ್ ಆದ ಕೇಸ್ ಓಪನ್ ಮಾಡೋದಕ್ಕೆ ನಾನು ಹೋಗಲ್ಲ. ಇನ್ಮುಂದೆ ಯಾರು ಹೀಗೆ ಮಾಡಬಾರ್ದು ಅಂತ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಹೇಳಿದ ಮೇಲೆ ಈ ಕ್ಷಮೆ ಕೇಳಿದ್ದಾರೆ. ಮತ್ತು ಅದಕ್ಕೆ ನಾನು ಹೆಚ್ಚಿನ ಅಂದರೆ ಕ್ಲೋಸ್ ಆದಂಥ ಕೇಸ್ ಓಪನ್ ಮಾಡಕ್ಕೆ ಹೋಗೋದಿಲ್ಲ. ಅನ್ಯ ಧರ್ಮೀಯರ ಬಡಾವಣೆ ರಸ್ತೆಗಾಗಿ ಅಧಿಕಾರಿಗಳೇ ಹಿಂದೂ ಮಹಿಳೆಯ ಜಾನುವಾರು ಕೊಟ್ಟಿಗೆ ತೆರವುಗೊಳಿಸಿದ ಆರೋಪ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಕೇಳಿಬಂದಿದೆ. ಮಹಿಳೆ ಕಣ್ಣೀರಿಟ್ಟು ಗೋಗರೆದ್ರು. ಸ್ವಂತ ಜಾಗ ಕೊಟ್ಟಿಗೆ ತೆರವುಗೊಳಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳೇ 1968ರಲ್ಲಿ ಲಕ್ಷ್ಮಮ್ಮನ ಹೆಸರಿಗೆ ಭೂಮಿ ಖಾತೆ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಕೊಟ್ಟಿಗೆ ತೆರವು ಮಾಡಿ ರಸ್ತೆ ನಿರ್ಮಿಸಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಲಿಂಗನಮಕ್ಕಿ ಡ್ಯಾಂನಿಂದ 11 ಗೇಟ್ ಮೂಲಕ ಶರಾವತಿ ನದಿಗೆ 36,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಸಂಜೆ ನಂತರ ಜೋಗ್ ಫಾಲ್ಸ್ಗೆ ಮತ್ತೆ ಗತವೈಭವ ಮರುಕಳಿಸಿದೆ. ರಾಜ ರಾಣಿ ರೋವರ್ ರಾಕೆಟ್ನಿಂದ ನೀರು ಭೋರ್ಗರೆಯುತ್ತಿದೆ. ನಾಟಿ ಕೋಳಿ ನೀಲಿ ಬಣ್ಣದ ಮೊಟ್ಟೆಯನ್ನಿಟ್ಟು ಅಚ್ಚರಿ ಮೂಡಿಸಿದ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ನಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಸೈಯದ್ ನೂರ್ ಎಂಬುವರಿಗೆ ಸೇರಿದ ಕೋಳಿ ನಿತ್ಯ ಬಿಳಿ ಮೊಟ್ಟೆ ಇಡುತ್ತಿತ್ತು. ಆದ್ರೆ ಈಗ ಇದ್ದಕ್ಕಿದ್ದಂತೆ ನೀಲಿ ಬಣ್ಣದ ಮೊಟ್ಟೆ ಇಡ್ತಿದೆ. ಮೇದೋ ಜೀರಕಾಂಗದಲ್ಲಿ ಬಿಲಿವರ್ಡಿನ್ ಎಂಬ ವರ್ಣದ್ರವ್ಯದ ಕಾರಣದಿಂದ ಈ ರೀತಿ ನೀಲಿ ಬಣ್ಣದ ಮೊಟ್ಟೆ ಇಟ್ಟಿರುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಯ ತೋಗಟವೀರ ಕಲ್ಯಾಣ ಮಂಟಪದಲ್ಲಿ ಸುಮಾರು 3.5 ಕ್ವಿಂಟಾಲ್ ತೂಕದ ಗಂಟೆಗಳ ಗಣೇಶ ಎಲ್ಲರನ್ನ ಆಕರ್ಷಿಸುತ್ತಿದೆ. ಹಸುವಿನ ಕೊರಳಿನಲ್ಲಿ ಕಟ್ಟುವ 9,555 ಗಂಟೆಗಳ ಬಳಸಿ 13 ಅಡಿ ಎತ್ತರ, 8.5 ಅಡಿ ಅಗಲದ ಮೂರ್ತಿಯನ್ನ ತಯಾರಿಸಲಾಗಿದೆ. 10 ಜನ ಕಲಾವಿದರು 15 ದಿನಗಳ ಕಾಲ ಶ್ರಮಪಟ್ಟು ಇದನ್ನ ತಯಾರಿಸಿದ್ದಾರೆ. 11 ದಿನಗಳ ಕಾಲ ವಿಶೇಷ ಗಣಪನ ಪೂಜೆ ನಡೆಯಲಿದೆ. ಕಲಬುರಗಿಯಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಮಾದರಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ಜಿಟಿಜಿಟಿ ಮಳೆಯಲ್ಲೂ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪಿಸಿ ಭಕ್ತರು ಮಹಾಪೂಜೆ ನೆರವೇರಿಸಿದ್ರು. ಪ್ರತಿ ವರ್ಷ ಒಂದೊಂದು ಥೀಮ್ ನಡಿಯಲ್ಲಿ ಗಣಪತಿ ಪ್ರತಿಷ್ಠಾಪಿಸುತ್ತಿರುವುದು ವಿಶೇಷವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಇಡಗುಂಜಿಯಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಹೆಚ್ಚಿದೆ. ನಾಡಿನ ವಿವಿಧ ಭಾಗದಿಂದ ಭಕ್ತರ ದಂಡು ಇಡಗುಂಜಿ ಸಿದ್ಧಿ ವಿನಾಯಕನ ದರ್ಶನಕ್ಕೆ ಆಗಮಿಸುತ್ತಿದೆ. ಭಕ್ತರು ಸಾಲಿನಲ್ಲಿ ಬಂದು ವಿಘ್ನ ವಿನಾಯಕನ ದರ್ಶನ ಪಡೆಯುತ್ತಿದ್ದಾರೆ. ದೇವರ ಮುಂಭಾಗದಲ್ಲಿ ಫಲಾವಳಿಗಳ ಮಂಟಪ ಕಂಗೊಳಿಸುತ್ತಿದೆ.
ಕನ್ನಡಿಗರ ಹೆಮ್ಮೆಯ TV9 ವಾಹಿನಿಯಲ್ಲೂ ಗಣೇಶ ಚತುರ್ಥಿ ಹಬ್ಬದ ಸಡಗರ ಜೋರಾಗಿತ್ತು. ಸಿಬ್ಬಂದಿಯ ಜೊತೆಗೆ ವಾಹಿನಿಯ ಮುಖ್ಯಸ್ಥರಾದ ರಾಹುಲ್ ಚೌಧರಿ ಕಚೇರಿಯಲ್ಲಿ ವಿನಾಯಕನ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಇದೇ ವೇಳೆ ಸಮಸ್ತ TV9 ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಸ್, ಜಾಹೀರಾತುದಾರರಿಗೆ ಗಣೇಶ ಚತುರ್ಥಿಯ ಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH